ಮೊದಲ ಧಾರಾವಾಹಿಯಲ್ಲೇ ಖಳನಾಯಕಿಯಾಗಿ ಮೋಡಿ ಮಾಡಿದ ಬೆಡಗಿ ಈಕೆ. ನಂತರ ನಟಿಸಿದ್ದು 2-3 ಧಾರಾವಾಹಿಗಳಲ್ಲಿ ಅಷ್ಟೇ ಆದರೂ ಕಾಣಿಸಿಕೊಂಡಿದ್ದು ಮಾತ್ರ ವಿಲನ್ ಆಗಿ. ಅಂದ್ಹಾಗೆ ಯಾರು ಈ ವಿಲನ್ ಎಂದು ತಿಳಿದುಕೊಳ್ಳುವ ಆಸಕ್ತಿ ನಿಮಗಿದೆಯಾ? ಆಕೆಯ ಹೆಸರು ರಮೋಲಾ. ಕನ್ನಡತಿ ಧಾರಾವಾಹಿಯಲ್ಲಿ ಸಾನಿಯಾ ಎನ್ನುವ ನೆಗೆಟಿವ್ ರೋಲ್ನಲ್ಲಿ ನಟಿಸುವ ಮೂಲಕ ಕಿರುತೆರೆಗೆ ಕಾಲಿಟ್ರು ರಮೋಲಾ. ಮನೋಜ್ಞ ನಟನೆಯ ಮೂಲಕ ಕಿರುತೆರೆಯಲ್ಲಿ ಮಿಂಚಿದ ಈಕೆ ನಂತರ ಅಂತರಪಟ ಧಾರಾವಾಹಿಯಲ್ಲಿ ಸಾರಾ ಎನ್ನುವ ಪಾತ್ರದಲ್ಲಿ ನಟಿಸಿದ್ದು, ಅದು ಕೂಡ ಖಳನಾಯಕಿಯಾಗಿ. ಅಮೃತಧಾರೆ ಧಾರಾವಾಹಿಯಲ್ಲಿ ರಶ್ಮಿಕಾ ಎನ್ನುವ ಅತಿಥಿ ಪಾತ್ರದ ಮೂಲಕ ವೀಕ್ಷಕರನ್ನ ರಂಜಿಸಿದ ಈಕೆ ಇದೀಗ ಕಿರುತೆರೆ ವೀಕ್ಷಕರ ಪಾಲಿಗೆ ಚಾಂದಿನಿ ಹೌದು. ಸೀತಾರಾಮ ಧಾರಾವಾಹಿಯಲ್ಲಿ ನಾಯಕ ರಾಮ್ನ ಮಾಜಿ ಪ್ರೇಯಸಿ ಚಾಂದಿನಿ ಆಗಿ ನಟಿಸುತ್ತಿದ್ದಾರೆ ರಮೋಲಾ. ಚಾಂದಿನಿ ಪಾತ್ರ ಸಂಪೂರ್ಣ ನೆಗೆಟಿವ್ ಅಲ್ದಿದ್ರೂ ನೆಗೆಟಿವ್ ಛಾಯೆ ಹೊಂದಿರುವಂತಹ ಪಾತ್ರ ಎಂದು ಹೇಳಿದ್ರೆ ತಪ್ಪಾಗ್ಲಾರ್ದು. ಒಟ್ಟಿನಲ್ಲಿ ದೊರಕಿರುವಂತಹ ಪಾತ್ರಕ್ಕೆ ಅದ್ಭುತವಾಗಿ ನಟಿಸಿ ನ್ಯಾಯ ಒದಗಿಸಿಕೊಡುವ ಈಕೆ ಬೆಲ್ಲಿ ಡ್ಯಾನ್ಸರ್ ಹೌದು. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಈಕೆ ಸಮಯ ಸಿಕ್ಕಾಗ್ಲೆಲ್ಲ ಬೆಲ್ಲಿ ಡ್ಯಾನ್ಸ್ ವಿಡಿಯೋಗಳನ್ನ ಶೇರ್ ಮಾಡಿ ನೆಟ್ಟಿಗರನ್ನ ರಂಜಿಸ್ತಾ ಇರ್ತಾರೆ.